ಚೇತನ್ ಕುಮಾರ್ ಅವರು, ತಾನ್ಯಾ ಜುವೈವಾ, ತಾನ್ಯಾ, ಓಕೆ ಫೈನ್, ತಾನ್ಯಾ. ಚೇತನ್ ಕುಮಾರ್ ಅವರು ವಿಶ್ವ ಕನ್ನಡ ಸಾಮ್ರಾಜ್ಯದ ಸಂಸ್ಥಾಪಕ ಅಧ್ಯಕ್ಷರು. ಮಕ್ಕಳಿಗೆ ಪ್ರಶಂಸನಾ ಪತ್ರವನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ವೆಂಕಟೇಶ್ ಅವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇನೆ. ದಯಮಾಡಿ ವೆಂಕಟೇಶ್ ಅವರು ವೇದಿಕೆಗೆ ಬರಬೇಕು. ಸರ್ ಇದಿರಲ್ಲ, ವೆಂಕಟೇಶ್ ಮೂರ್ತಿ, ಕ್ಷಮೆಯಲ್ಲಿ ಗಾಯಕರು ಮತ್ತು ಸಮಾಜ ಸೇವಕರು. ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತ ವಿಶ್ವ ಮಹಿಳಾ ಉತ್ಸವದ ಅಂಗವಾಗಿ ಈ ದಿನ ಏರ್ಪಡಿಸಿದ್ದಂತಹ ಕಾರ್ಯಕ್ರಮದಲ್ಲಿ ಈ ಪುಟಾಣಿ ಮಕ್ಕಳು ಪಾಪ ಮಧ್ಯಾಹ್ನದಿಂದ ನಮ್ಮ ಜೊತೆಲಿದ್ದು ಸಾಕಷ್ಟು ಸಿದ್ಧತೆ ನಡೆಸಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ನೃತ್ಯ ಪ್ರದರ್ಶನವನ್ನು ಮಾಡಿದ್ದಾರೆ. ನಿಜವಾಗಲೂ ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳ ಪರವಾಗಿ, ವಿಶೇಷವಾಗಿ ಸುಧಾ ತ್ಯಾಗರಾಜ್ ಅವರ ಪರವಾಗಿ, ಹಾಗೆ ನಮ್ಮ ಎಲ್ಲ ಕಾರ್ಯಕರ್ತರುಗಳ ಪರವಾಗಿ ನಾವು ಈ ಮಕ್ಕಳಿಗೆ ವಿಶೇಷವಾದಂಥ ಧನ್ಯವಾದಗಳನ್ನು ಮತ್ತು ಪ್ರತಿಭಾ ಪುರಸ್ಕಾರವನ್ನು ಕೊಡಮಾಡುವ ಮೂಲಕ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ಬನ್ನಿ ಒಂದು ಜೋರು ಚಪ್ಪಾಳೆಯ ಮೂಲಕ ಎಲ್ಲ ಮಕ್ಕಳಿಗೆ ನಾವು ಅಭಿನಂದನೆ ಸಲ್ಲಿಸೋಣ. ಮತ್ತೆ ನಾವು ಕ್ಷಮೆ ಯಾಚಿಸ್ತೇವೆ, ಸ್ವಲ್ಪ ತಡ ಆಯಿತು ನಿಮಗೆ ವೇದಿಕೆ ಒದಗಿಸೋದು, ಹಾಗಾಗಿ ಸಂಸ್ಥೆಯ ಪರವಾಗಿ ನಿಜವಾಗ್ಲೂ ಕ್ಷಮೆ ಯಾಚಿಸ್ತೇವೆ. ಮಕ್ಕಳನ್ನು ಕಾಯಿಸೋದು ಅಂತಂದರೆ ಸ್ವಲ್ಪ ಹಿಂಸೆಯ ವಿಚಾರ. ಆದರೂ ಕೂಡ ನಮ್ಮ ಒಂದು ಆಹ್ವಾನಕ್ಕೆ ಮತ್ತೆ ತಾವು ಹೋಗೊಟ್ಟು ಪುನಃ ಬಂದು ಮತ್ತೆ ತಾವು ನೃತ್ಯ ಪ್ರದರ್ಶನವನ್ನು ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಮತ್ತೊಮ್ಮೆ ಅಮ್ಮನ ಆಶ್ರಯ ಕಾರ್ಯಕ್ರಮ ಟ್ರಸ್ಟ್ ವತಿಯಿಂದ ಹೇಳೋದಕ್ಕೆ ಇಚ್ಛೆ ಪಡ್ತೇವೆ. ಬೋರ್ಡ್ ಈ ಕಡೆ ಬನ್ನಿ. ಇಷ್ಟೊತ್ತು ತಮ್ಮ ಅಪ್ರತಿಮ ನೃತ್ಯದ ಮೂಲಕ ಎಲ್ಲರ ಮನಸ್ಸರಿಗೊಂಡಂತಹ ಪುಟ್ಟ ಪುಟ್ಟ ಚಿಣ್ಣರಿಗೆ ಅಮ್ಮನ ಆಶಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹೃತ್ಪೂರ್ವಕವಾದ, ಆತ್ಮೀಯವಾದ, ಪ್ರೀತಿಪೂರ್ವಕವಾದ ಮತ್ತು ಗೌರವಪೂರ್ವಕವಾದ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಅಮ್ಮನ ಆಶಯ ಚಾರಿಟಬಲ್ ಟ್ರಸ್ಟ್ ಹಲವಾರು ವರ್ಷಗಳಿಂದ ಹಲವಾರು ರೀತಿಯಲ್ಲಿ ಸಮಾಜಕ್ಕೆ ತಮ್ಮದೇ ಆದ ಸೇವೆಯನ್ನು ಕೊಡ್ತಾ ಬಂದಿದೆ. ಶ್ರೀಮತಿ ಸುಧಾ ತ್ಯಾಗರಾಜರು ಅಂದರೆ ಲಕ್ಷ್ಮೀದೇವಮ್ಮನವರು ಅಮ್ಮನ ಆಶಯ ಚಾರಿಟಬಲ್ ಟ್ರಸ್ಟ್ ಮೂಲಕ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ. ಇಷ್ಟೊತ್ತು ಈ ಒಂದು ನಮ್ಮನ್ನೆಲ್ಲ ಬೆಂಬಲಿಸಿದಂತಹ ಪ್ರತಿಯೊಬ್ಬ ವೇದಿಕೆ ಮುಂದಿರ್ತಕ್ಕಂತಹ ಗಣ್ಯಾತಿ ಗಣ್ಯರಿಗೆ ಅಭಿನಂದನೆ ಸಲ್ಲಿಸ್ತಾ, ಹಾಗೂ ಕ್ಯಾಮರಾದ ಮೂಲಕ ಪ್ರತಿಯೊಂದು ಸೈಡ್ತಕ್ಕಂಥ ಪ್ರಚಾರ ಪ್ರಕಾಶ್ ಅವರಿಗೂ ಪ್ರತಿಯೊಬ್ಬರಿಗೂ ಸಹ ಅಭಿನಂದನೆಗಳು. ಅದೇ ರೀತಿ ಕನ್ನಡ ಹೋರಾಟಗಾರ ಚೇತನ್ ಅವರು ನಿಜಕ್ಕೂ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಒಂದು ರೀತಿಯ ಕಳೆಯನ್ನು ತಗೊಂಡಿದ್ದಾರೆ. ಅವ್ರಿಗೂ ಸಹ ಅಭಿನಂದನೆಗಳು. ನನ್ನ ಹೋರಾಟದ ಮಿತ್ರ ಸಹ ಅವರು. ಅದೇ ರೀತಿ ಅತ್ಯುತ್ತಮವಾಗಿ ನೃತ್ಯ ಮಾಡುವಂತಹ ಎಲ್ಲ ಬಾಲ ಪ್ರತಿಭೆಗಳಿಗೆ ದಯವಿಟ್ಟು ಇಲ್ಲಿರೋದನ್ನು ಚಪ್ಪಾಳೆ ಮೂಲಕ ಆ ಮಕ್ಕಳನ್ನ ಪ್ರೋತ್ಸಾಹಿಸಿ. ಯಾಕೆಂದರೆ ನೀವು ಹೊಡಿತಕ್ಕಂಥ ಒಂದೊಂದು ಚಪ್ಪಾಳೆ ಒಂದೊಂದು ಮಗು ಒಂದೊಂದು ದೊಡ್ಡ ಸಾಧನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ಕೆ ದಾರಿಯಾಗುತ್ತೆ. ಚಪ್ಪಾಳೆ ಹೊಡೆದು ರಕ್ತ ಸಂಚಲನ ಆಗುತ್ತೆ. ಚಪ್ಪಾಳೆ ಹೊಡಿಯೋದ್ರೆ ಇಡೀ ಪ್ರಪಂಚಕ್ಕೆ ಈ ಚಪ್ಪಾಳೆ ಕೇಳಿಸುತ್ತೆ. ಇಡೀ ಮಕ್ಕಳಿಗೆ, ಪ್ರತಿಭಾವಂತರಿಗೆ ಅವರು ಮುಂದುವರಿಯೋದಕ್ಕೆ ತಮ್ಮ ದಾರಿಯಲ್ಲಿ ಯಶಸ್ಸನ್ನು ಕಾಣಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಎಲ್ಲರೂ ದಯವಿಟ್ಟು ತಮ್ಮ ಪ್ರೀತಿಪೂರ್ವಕವಾದ ಚಪ್ಪಾಳೆಯನ್ನು ಈ ಮಕ್ಕಳು ಕೊಡಬೇಕು ಅಂತ ಕಳಕಳಿಯಿಂದ ನೆನೆಸ್ಕೊಳ್ತೇನೆ. ಅದೇ ರೀತಿ ನಮ್ಮ ಪ್ರೀತಿಯ ತಾಯಿ ಸುಧಾ ತ್ಯಾಗರಾಜ್ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಇದೇ ರೀತಿ ಅಷ್ಟು ಹೆಚ್ಚು ಕೆಲಸವನ್ನು ಮಾಡಿ ಅಂತ ಇಲ್ಲಿ ಯಾವುದೋ ಒಂದು ಗಾಡಿ ಕೀ ಸಿಕ್ಕಿದೆ, ದಯವಿಟ್ಟು ಒಂದು ಗಾಡಿ ಕೀ ತಗೊಳ್ಬೇಕು. ಯಾರಾಗಿದೆ ಸರಿ, ನನ್ನ ಕೈಯಲ್ಲಿ ಇರುತ್ತೆ ಗಾಡಿದು ಕೀ ಇದೆ, ಯಾರ ನನ್ನ ಕೈಯಲ್ಲಿ ಒಂದು ತಗೊಳ್ಬೋದು. ಆತ್ಮೀಯರೇ, ಇಂತಹ ಒಂದು ಆತ್ಮೀಯವಾದ ಪ್ರೀತಿಪೂರ್ವಕವಾದಂತಹ ಮಹಿಳಾ ಅಂದರೆ ಮಹಿಳೆಗೆ ಗೂಡಿಸ್ತಕ್ಕಂಥ ಕಾರ್ಯಕ್ರಮ, ಮಹಿಳೆಯಂದರೆ ತಾಯಿ, ಮಹಿಳೆಯಂದರೆ ತಂಗಿ, ಮಹಿಳೆಯಂದರೆ ಅಕ್ಕ, ಮಹಿಳೆಯಂದರೆ ತ್ಯಾಗ,
ಮಹಿಳೆ ಅಂದರೆ ಶೌರ್ಯ, ಮಹಿಳೆ ಅಂದರೆ ಕ್ರಾಂತಿ, ಪ್ರತಿಯೊಂದಕ್ಕೂ ಮೂಲವಾದಂತಹ ಅಮ್ಮನ ಆಶಯಾಚಾರ್ಯವನ್ನು ಹುಡುಗಿನ ಮಾಡಿದಂತಹ ಒಂದು ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಸಹ ಆತ್ಮಪೂರ್ವಕವಾಗಿ ವಂದಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಂಡಂತಹ ಇಷ್ಟೊತ್ತು ನನ್ನ ಜೊತೆ ನಿರ್ವಹಿಸಿಕೊಂಡಂತಹ ನನ್ನ ಪ್ರೀತಿಯ ಗೆಳೆಯ ವೆಂಕಟರಾಜು ಅವರು ಬೆಳಗ್ಗೆಯಿಂದ ಏನು ಟಿಫನ್ ಮಾಡಿದ್ದಿಲ್ಲ ಅವರು, ನಾನೇ ನಾನು ಮಾಡ್ತಿರೋ ಯಾಕೆಂದರೆ ಅವರಷ್ಟು ನಾನು ಯೋಚನೆ ಮಾಡೋಕ್ಕೆ ಬರೋಲ್ಲ, ನನಗೆ ಏನೋ ಸಾಧ್ಯವಾದಷ್ಟು ಮಾಡಿದ್ದೀನಿ, ತಪ್ಪು ಕ್ಷಮಿಸಬೇಡಿ. ದಿನೇಶ್ ಅಂದರೆ ದಿನೇಶ್ ಕನ್ನಡದ ಸೇವಕ, ನಿರಂತರವಾಗಿ ಕನ್ನಡದ ಸೇವೆಯನ್ನು ಮಾಡಿಕೊಂಡು ಬರ್ತಿರ್ತಕ್ಕಂಥ ಗೆಳೆಯ ದಿನೇಶ್ ಕನ್ನಡ ಪರಪರರು. ಚೇತನ್ ಅವರಿಗೂ ಮತ್ತು ತಾನ್ಯ ಅವರಿಗೂ ಒಂದು ಗೌರವ